ಸಿಸಿಬಿ ಅಧಿಕಾರಿಗಳು ಅವರ ಮನೆಗೆ ಹೋಗಿ ದಾಳಿಯನ್ನ ಮಾಡ್ತಾರೆ. ಒಂದಷ್ಟು ವಸ್ತುಗಳನ್ನ ನಾವು ವಶಪಡಿಸಿಕೊಂಡಿದ್ದೇವೆ ಅಂತಾನೂ ಹೇಳಿದ್ರು. ಆ ಸಂದರ್ಭದಲ್ಲಿ ಸಂಜನಾ ಮನೆಯಲ್ಲಿ ಸಿಕ್ಕಿದ್ದೇನು? ಐಫೋನ್ 11 Pro Max, ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಸಿಕ್ಕಿದೆ. ಐಫೋನ್ XR ಇದೆ, ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಸಿಕ್ಕಿದೆ. ಒಂದು ಹಾರ್ಡ್ ಡಿಸ್ಕ್ ಕೂಡ ಸಿಕ್ಕಿದೆ. ಹಾಗೇನೆ ಆಪಲ್ ಐಪಾಡ್, ಸಿಮ್ ಇಲ್ಲದ ಐಫೋನ್ 7, ಸಿಮ್ ಇಲ್ಲದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್, ಮ್ಯಾಕ್ ಬುಕ್ ಲ್ಯಾಪ್ಟಾಪ್, ಹಾಗೇನೆ ಸಿಮ್ ಇಲ್ಲದ OnePlus ಮೊಬೈಲ್, ಪವರ್ ಬ್ಯಾಂಕ್, ಹೀಗೆ ಅನೇಕ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಪವರ್ ಬ್ಯಾಂಕ್ ಇದೆ, ಜೊತೆಗೆ ಪವರ್ ಬ್ಯಾಂಕ್ ಮೇಲೆ ಲಂಕಾ ಹೆಸರು ಕೂಡ ಇರೋದು ಈಗ ಸಂಜನಾಗೆ ಮುಳುವಾಗಿದೆಯಾ ಅನ್ನುವ ಪ್ರಶ್ನೆ ಇದೆ. ಶ್ರೀಲಂಕಾದ ಹೆಸರು ಕೂಡ ಆ ಒಂದು ಪವರ್ ಬ್ಯಾಂಕ್ ಅಲ್ಲಿ ಇದೆ ಅನ್ನೋದು. ಸೊ ಇಷ್ಟೆಲ್ಲ ವಸ್ತುಗಳನ್ನ ಅವರು ವಶಪಡಿಸಿಕೊಂಡಿದ್ದಾರೆ. ಫೋನ್ಗಳಾಗಿರ್ಬೋದು ಅಥವಾ ಐಪಾಡ್ ಆಗಿರಬಹುದು ಅಥವಾ ಸಿಮ್ ಇಲ್ಲದಂತಹ ಫೋನ್ಗಳನ್ನ ನಾವು ಆಗ್ಲೇ ಹೇಳಿದ್ವಿ, ಹಾರ್ಡ್ ಡಿಸ್ಕ್ ಆಗಿರ್ಬೋದು. ಆದ್ರೆ ಏನ್ ಡೌಟ್ ಇದೆ ಸಿಸಿಬಿಗೆ ಇಷ್ಟೆಲ್ಲ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, 5 ಮೊಬೈಲ್, 1 ಲ್ಯಾಪ್ಟಾಪ್, 1 ಹಾರ್ಡ್ ಡಿಸ್ಕ್, 1 ಐಪಾಡ್, 1 ಪವರ್ ಬ್ಯಾಂಕ್ ನಲ್ಲಿ ಏನಿದೆ ಸಾಕ್ಷ್ಯ? ಮೊಬೈಲ್, ಲ್ಯಾಪ್ಟಾಪ್ ಅನ್ನ ತಡಕಾಡ್ತಾ ಇದೆ ಸಿಸಿಬಿ ಈಗ. ಯಾಕಂದ್ರೆ ಒಂದಷ್ಟು ಫೋನ್ಗಳು ಕೂಡ ಸಿಕ್ಕಿದೆ ಅವರ ಮನೆಯಲ್ಲಿ. ಕೆಲವೊಂದು ಫೋನ್ ಅಲ್ಲಿ ಸಿಮ್ ಇದ್ರೆ, ಇನ್ನು ಕೆಲವು ಫೋನ್ ಅಲ್ಲಿ ಯಾವುದೇ ರೀತಿಯ ಸಿಮ್ ಇಲ್ಲದೆ ಯೂಸ್ ಮಾಡ್ತಾ ಇದ್ರು. ಹಾಗಾದ್ರೆ ಸಿಮ್ ಇಲ್ಲದೆ ಯಾವ ಕಾರಣಕ್ಕಾಗಿ ಯೂಸ್ ಮಾಡ್ತಾ ಇದ್ರು ಅನ್ನೋದು ಒಂದು. ಏನೋ 5 ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಪವರ್ ಬ್ಯಾಂಕ್ ಆಗಿರ್ಬೋದು, ಹೀಗೆ ಎಲ್ಲದರ ವಿಚಾರದಲ್ಲಿ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಐಪಾಡ್ ಅಲ್ಲೂ ಕೂಡ ಮೊಬೈಲ್ ಸೇರಿದಂತೆ ಅದರಲ್ಲಿ ಸಾಕ್ಷ್ಯ ಸಿಗುತ್ತಾ? ಪವರ್ ಬ್ಯಾಂಕ್ ಮೇಲೆ ಇದೆ ಲಂಕಾ ಹೆಸರು. ಹಾರ್ಡ್ ಡಿಸ್ಕ್, ಐಪಾಡ್ಗೆ ಮಾತ್ರ ಅಲ್ಲ, ಪವರ್ ಬ್ಯಾಂಕ್ ಮೇಲೆ ಕೂಡ ಲಂಕಾ ಹೆಸರು ಇದೆ. ಸೊ ಇದುವೇ ಸಾಕ್ಷ್ಯವಾಗತ್ತಾ? ಬ್ಯಾಲಿಸ್ ಎಂಟರ್ಟೈನ್ಮೆಂಟ್ ಹೆಸರು ಕೂಡ ಇದೆ ಆ ಒಂದು ಪವರ್ ಬ್ಯಾಂಕ್ ಮೇಲೆ. ಲಂಕಾ ಹೆಸರಿನ ಪವರ್ ಬ್ಯಾಂಕ್ ಯಾವ ರೀತಿಯ ಸಾಕ್ಷ್ಯ ಆಗತ್ತೆ? ಡ್ರಗ್ಸ್ ಲಿಂಕ್ ಪ್ರೂವ್ ಮಾಡುತ್ತಾ ಈ ಪವರ್ ಬ್ಯಾಂಕ್? ನಾಳೆ ಕೋರ್ಟ್ ನಲ್ಲಿ ಸಿಸಿಬಿ ವಾದ ಹೇಗಿರಲಿದೆ? ಹೀಗೆ ಅನೇಕ ಅನುಮಾನಗಳು, ಅನೇಕ ಪ್ರಶ್ನೆಗಳು ಕೂಡ ಇದೆ ಸಂಜನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಂದ್ ಕಡೆ FIR ಅಲ್ಲಿ ಹೆಸರಿಲ್ಲ ಅನ್ನೋದು ಅವರ ವಕೀಲರ ವಾದ. ಸುಖಾಸುಮ್ಮನೆ ಅವರನ್ನ ಇದರಲ್ಲಿ ಸಿಕ್ಕಿ ಹಾಕಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿನ್ನೆನೆ ಅವರ ವಕೀಲರು ವಾದವನ್ನ ಕೂಡ ಮಂಡನೆ ಮಾಡಿದ್ರು ಕೋರ್ಟ್ ನ ಮುಂದೆ. ಸೊ ಈ ಹಿನ್ನೆಲೆಯಲ್ಲಿ ನಾಳೆ ಏನಾಗುತ್ತೆ, ನಾಳೆ ಯಾವ ರೀತಿಯಾಗಿ ಸಿಸಿಬಿ ಸಾಕ್ಷ್ಯಗಳನ್ನ ನೀಡುವಂತಹ ಪ್ರಯತ್ನ ಮಾಡುತ್ತಾ, ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಒಂದ್ ಕಡೆ ರಿಮಾಂಡ್ ರಿಪೋರ್ಟ್ ಅಲ್ಲೂ ಕೂಡ ಸಂಜನಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಏನೇನು ವಶಪಡಿಸಿಕೊಳ್ಳಲಾಗಿದೆ ಅನ್ನೋದನ್ನ ಕೂಡ ಅದರಲ್ಲಿ ನಮೂದು ಮಾಡಲಾಗಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ ಆ ಒಂದು ಡಾಕ್ಯುಮೆಂಟ್ ಅಲ್ಲಿ, ರಿಮಾಂಡ್ ರಿಪೋರ್ಟ್ ಅಲ್ಲಿ ಇರುವಂತಹ ಐಫೋನ್ 7 ಮೊಬೈಲ್ ಆಗಿರ್ಬೋದು, ಅದರ ಜೊತೆಗೆ ಐಫೋನ್ 11 Pro Max ಆಗಿರ್ಬೋದು, ಹಾಗೇನೆ ಐಪಾಡ್ ಆಗಿರಬಹುದು, ಐಫೋನ್ XR ಆಗಿರ್ಬೋದು, ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಮ್ಯಾಕ್ ಬುಕ್ ಲ್ಯಾಪ್ಟಾಪ್ ಆಗಿರ್ಬೋದು, ಆಪಲ್ ಐಪಾಡ್, ಸಿಮ್ ಇಲ್ಲದ ಐಫೋನ್ 7, ಸಿಮ್ ಇಲ್ಲದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್, ಸಿಮ್ ಇಲ್ಲದ OnePlus ಮೊಬೈಲ್, ಪವರ್ ಬ್ಯಾಂಕ್, ಅದರ ಜೊತೆಗೆ ಆ ಪವರ್ ಬ್ಯಾಂಕ್ ಅಲ್ಲಿ ಶ್ರೀಲಂಕಾ ಹೆಸರು ಕೂಡ ನಮೂದಾಗಿದೆ. ಇವೆಲ್ಲ ಕೂಡ ರಿಮಾಂಡ್ ರಿಪೋರ್ಟ್ ನಲ್ಲಿ ಸಿಸಿಬಿ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದ್ ಕಡೆ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನು 9 ದಿನಗಳ ಕಾಲ ಮಾಡಿದ್ದಾರೆ ಸಂಜನಾಗೆ. ಆದ್ರೆ ನಿನ್ನೆ ವಕೀಲರು ಕೂಡ ವಾದ ಮಂಡಿಸಿದ್ದು ಸಂಜನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಂದ್ ಕಡೆ FIR ಅಲ್ಲಿ ಹೆಸರಿಲ್ಲ ಅನ್ನುವಂಥದ್ದು ಒಂದು ಆದ್ರೆ, ಇನ್ನೊಂದ್ ಕಡೆ ಸುಖಾಸುಮ್ಮನೆ ಸಿಕ್ಕಿಸುವಂತಹ ಪ್ರಯತ್ನಗಳು ಇಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಬಟ್ ಸಿಸಿಬಿಗೆ ಸಾಕ್ಷ್ಯದ ಕೊರತೆ ಏನಾದ್ರೂ ಆಗಿದೆಯಾ? ನಾಳೆ ಈಗ ಏನಾಗುವಂತಹ ಚಾನ್ಸಸ್ ಇರುತ್ತೆ ಅಂತ? ಮಂಜುನಾಥ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ ಸಂಜನಾ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಆದ್ರೆ ನಿನ್ನೆ ಕೂಡ ವಕೀಲರು ಸಾಕಷ್ಟು ವಾದವನ್ನ ಮಂಡನೆ ಮಾಡಿದ್ರು. ಸಂಜನಾ ಪರ ವಕೀಲರು ಅವರನ್ನ ಸುಖಾಸುಮ್ಮನೆ ಸಿಕ್ಕಿಸುವಂತಹ ಪ್ರಯತ್ನ ಆಗ್ತಾ ಇದೆ, FIR ಅಲ್ಲಿ ಅವರ ಹೆಸರು ಇಲ್ಲ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ರು. ಆದ್ರೆ ಈಗ ಪ್ರಬಲ ಸಾಕ್ಷಿ ಸಿಗ್ತಾ ಇಲ್ವಾ? FIR ಅಲ್ಲೂ ಕೂಡ ಹೆಸರಿಲ್ಲ, ಪ್ರಬಲ ಸಾಕ್ಷಿ ಕೂಡ ಸಿಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನಾಳೆ ಏನಾಗುವ ಚಾನ್ಸಸ್ ಇದೆ? ಸೊ ಅದ್ರ ಬಗ್ಗೆ ನಮ್ಮ ರಿಪೋರ್ಟ್ ಹತ್ರ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈಗ ಒಂದು ರೀತಿಯಲ್ಲಿ ಅನುಮಾನಗಳಿದೆ. ಸಿಸಿಬಿ ಈಗ ಈ ಒಂದಷ್ಟು ವಸ್ತುಗಳನ್ನ ಕೂಡ ವಶಪಡಿಸಿಕೊಂಡಿದೆ. ಆ ಒಂದು ವಸ್ತುಗಳಲ್ಲಿ ಪ್ರಬಲ ಸಾಕ್ಷಿಗಳು ಇದೆಯಾ ಸಿಸಿಬಿಗೆ ಅನ್ನೋದು ನಾಳೆ ಸಂಜೆನ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಬೇಲ ಅಥವಾ ನ್ಯಾಯಾಂಗ ಬಂಧನವೇ ಕಂಟಿನ್ಯೂ ಆಗತ್ತಾ ಅನ್ನೋದು. ಆದ್ರೆ ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಒಂದು ರೀತಿಯಲ್ಲಿ ಸಂಜನಾ ಸೇಫ್ ಆಗ್ತಾರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಒಂದಷ್ಟು
ಸಾಕ್ಷಿಗಳಂತೂ ಕಲೆ ಹಾಕಿದ್ದಾರೆ, ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಪ್ರಶಾಂತ್ ರಾಂಕಾನೆ ಸಿಸಿಬಿಯ ವಿಚಾರಣೆ ವೇಳೆ ಸಂಜನಾ ಹೆಸರನ್ನ ಬಾಯ್ಬಿಟ್ಟಿದ್ದಾನಂತೆ. ಅದೇ ಕಾರಣಕ್ಕಾಗಿ ಸಿಸಿಬಿ ಅವರು ಸಂಜನಾ ಮನೆ ಮೇಲೆ ರೇಡ್ ಮಾಡಿದ್ರು. ಆತ ಕೊಟ್ಟಂತಹ ಮಾಹಿತಿಯ ಮೇಲೆ ರೇಡ್ ಮಾಡಿದ ಮೇಲೆ ಅನೇಕ ವಸ್ತುಗಳು ಸಿಕ್ಕಿದೆ, ಫೋನ್ ಕೂಡ ಅನೇಕ ಫೋನ್ ಸಿಕ್ಕಿದೆ, ಸಿಮ್ ಇಲ್ಲದ ಫೋನ್ ಸಿಕ್ಕಿದೆ, ಲ್ಯಾಪ್ಟಾಪ್ ಸಿಕ್ಕಿದೆ. ಸೊ ಹಾಗಾಗಿ ಏನಾಗಬಹುದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಜಾಯ್ನ್ ಆಗಿದ್ದಾರೆ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಒಂದ್ ಕಡೆ ಸಿಸಿಬಿ ಅಧಿಕಾರಿಗಳು 9 ದಿನಗಳ ಕಾಲ ವಿಚಾರಣೆ ಮಾಡಿದ್ದಾರೆ, ಆದ್ರೆ ಅದ್ರ ಜೊತೆಗೆ ಸಂಜನಾ ಅವರ ವಕೀಲರ ವಾದ ಎಫ್ಐಆರ್ ಅಲ್ಲಿ ಹೆಸರಿಲ್ಲ, ಸುಖ ಸುಮ್ಮನೆ ಸಿಕ್ಕಿಸುವಂತಹ ಪ್ರಯತ್ನ ಅಂತ ಹೇಳಿ ಸಿಸಿಬಿ ಅಧಿಕಾರಿಗಳಿಗೆ ಈಗ ಸಾಕ್ಷ್ಯದ ಕೊರತೆ ಇದೆಯಾ? ಏನಾಗಬಹುದು ಸಂಜನಾ ಭವಿಷ್ಯ ನಾಳೆ ಅಂತ? ಖಂಡಿತ ನವಿತಾ, ಯಾಕಂದ್ರೆ ಈಗಾಗಲೇ ಸಂಜನಾ ಅವರ ಪರ ವಕೀಲರು ಕೂಡ ನಿನ್ನೆ ಕೋರ್ಟ್ನಲ್ಲಿ ಕೆಲವೊಂದು ವಾದಗಳನ್ನು ಮಾಡಿದ್ರು. ಎಫ್ಐಆರ್ನಲ್ಲಿ ನಟಿ ಸಂಜನಾ ಹೆಸರಿಲ್ಲ, ಜೊತೆಗೆ ಯಾವುದೇ ರೀತಿಯಂಥ ಸಾಕ್ಷ್ಯಾಧಾರಗಳು ಕೂಡ ಸಂಜನಾ ವಿರುದ್ಧವಾಗಿಲ್ಲ. ಆದರೂ ಕೂಡ ಸಿಸಿಬಿ ಅಧಿಕಾರಿಗಳು ಸುಮಾರು 9 ದಿನಗಳ ಕಾಲ ಸಂಜನಾ ಅವರನ್ನ ಎನ್ಕ್ವೈರಿ ಮಾಡಿದ್ದಾರೆ, ಜೊತೆಗೆ ಈಗ ಜೈಲ್ಗೂ ಕೂಡ ಬಿಟ್ಟು ಕಳಿಸಿದ್ದಾರೆ ಅನ್ನೋಂಥ ಮಾತನ್ನ ಹೇಳಿದ್ರು. ಆದರೆ ಎಲ್ಲೋ ಒಂದು ರೀತಿ ಸಿಸಿಬಿ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಒಂದು ರಿಮೈಂಡ್ ರಿಪೋರ್ಟ್ನಲ್ಲಿ ಸಾಕಷ್ಟು ರೀತಿಯಂಥ ಒಂದು ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ. ಅದರಲ್ಲೂ ಕೂಡ ನಟಿ ಸಂಜನಾ ಅವರ ಮನೆಯನ್ನ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ಕೆಲವೊಂದು ವಸ್ತುಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲೂ 5 ಫೋನ್ಗಳನ್ನು ಸಿಸಿಬಿ ಅಧಿಕಾರಿ ರೈಡ್ ಮಾಡಿದಂಥ ವೇಳೆಯಲ್ಲಿ ಸಿಕ್ಕಿರುವಂಥದ್ದು. ಅದರಲ್ಲೂ 2 ಐಫೋನ್ ಇದೆ. ಆ 2 ಐಫೋನ್ಗಳು ಕೂಡ ಸಿಮ್ಗಳನ್ನು ಬಳಕೆ ಮಾಡ್ತಿರಲಿಲ್ಲ, ವಿತೌಟ್ ಸಿಮ್ ಯೂಸ್ ಮಾಡುವಂಥ ಫೋನ್ಗಳದಾಗಿತ್ತು. ಜೊತೆಗೆ ಒಂದು OnePlus ಮೊಬೈಲ್ ಇತ್ತು, ಆ ಒಂದು OnePlus ಮೊಬೈಲ್ನಲ್ಲಿ ಕೂಡ ಸಿಮ್ ಇರಲಿಲ್ಲ. ಇನ್ನುಳಿದಂಥ 2 ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಫೋನ್ಗಳು ಇತ್ತು. ಜೊತೆಗೆ ಪ್ರಮುಖವಾಗಿ ಅಲ್ಲಿ ಸಿಕ್ಕಂಥ ಮನೇಲಿ ಒಂದು ಪವರ್ ಬ್ಯಾಂಕ್ ಸಿಕ್ಕುತ್ತೆ. ಆ ಒಂದು ಪವರ್ ಬ್ಯಾಂಕ್ ಯಾವುದು ಅಂದರೆ ಕೊಲಂಬೋದ ಒಂದು ಕ್ಯಾಸಿನೋ ಹೆಸರಿರುವಂಥ ಒಂದು ಪವರ್ ಬ್ಯಾಂಕ್, ಅದು ಆ ಒಂದು ಪವರ್ ಬ್ಯಾಂಕ್ ಕೂಡ ಸಿಕ್ಕಿರುವಂಥದ್ದು. ಜೊತೆಗೆ ಮನೆಯನ್ನು ಜಾಲಾಡಿದಂಥ ಟೈಮ್ನಲ್ಲಿ ಕೆಲವೊಂದಷ್ಟು ಹಾರ್ಡ್ ಡಿಸ್ಕ್ಗಳು ಸಿಕ್ಕಿದೆ, ಕೆಲವೊಂದಷ್ಟು ದಾಖಲೆಗಳು ಕೂಡ ಸಿಕ್ಕಿರುವಂಥದ್ದು. ಇದೆಲ್ಲವೂ ಕೂಡ ಅಷ್ಟೇ ನಟಿ ಸಂಜನಾ ಅವರ ಮನೆಯ ಮೇಲೆ ನಾವು ದಾಳಿ ನಡೆದಂಥ ಸಿಕ್ಕಿರುವಂತಹ ಒಂದು ದಾಖಲೆಗಳು ಅನ್ನೋದನ್ನು ಕೂಡ ರಿಮೈಂಡ್ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಎಲ್ಲರೂ ಅನ್ಕೊಳ್ತಾ ಇದ್ರು ರಾಹುಲ್ ಶೆಟ್ಟಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅನ್ನು ಆಧಾರವಾಗಿ ಇಟ್ಕೊಂಡು ಸಿಸಿಬಿ ಅಧಿಕಾರಿಗಳು ಸಂಜನಾಗೆ ಮನೆಯನ್ನ ರೈಡ್ ಮಾಡಿದ್ರು ಅಂತ. ಆದ್ರೆ ಇಲ್ಲಿ ರಾಹುಲ್ ಶೆಟ್ಟಿ ಕೊಟ್ಟಂತ ಸ್ಟೇಟ್ಮೆಂಟ್ಗಿನ್ನೂ ಪ್ರಶಾಂತ್ ರಾಂಕ ಅಂತ A4 ಆರೋಪಿ ಏನಿದ್ದಾನೆ, ಆ ಒಂದು ಪ್ರಶಾಂತ್ ರಾಂಕ ಎನ್ನುವಂತ ವ್ಯಕ್ತಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಮೇಲೆ ನಟಿ ಸಂಜನಾ ಅವರ ಮನೆಯ ಮೇಲೆ ರೈಡ್ ಮಾಡಿರುವಂತದ್ದು. ಯಾಕಂದ್ರೆ ಪ್ರಶಾಂತ್ ರಾಂಕ ಮತ್ತು ನಟಿ ಸಂಜನಾ ನಡೆಸಿರುವಂತಹ ಕೆಲವೊಂದಷ್ಟು ಮೆಸೇಜ್ಗಳು ಕೂಡ ಸಿಕ್ಕಿದೆ. ಅದರಲ್ಲಿ ಕೂಡ ಅಷ್ಟೇ ಸ್ಪಷ್ಟವಾಗಿತ್ತು ಇವರಿಬ್ಬರ ನಡುವಿನ ಲಿಂಕ್ನ ಬಗ್ಗೆ. ಆ ಒಂದು ಕಾರಣಕ್ಕೋಸ್ಕರ ಪ್ರಶಾಂತ್ ರಾಂಕ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಆಧಾರವಾಗಿ ಇಟ್ಕೊಂಡು ಅಧಿಕಾರಿಗಳು ರೈಡ್ ಅನ್ನು ನಡೆಸ್ತಾರೆ. ರೈಡ್ ಮಾಡಿದ ಸಂದರ್ಭದಲ್ಲಿ ಅವರ ಮಂಜುನಾಥ್, ಈಗ ಅನೇಕ ವಸ್ತುಗಳು ಕೂಡ ಅವರಿಗೆ ಸಿಕ್ಕಿದೆ. ಅದರಲ್ಲೂ ಕೂಡ ಹೇಳಿದಾಗೆ ಆ ರಿಮೈಂಡ್ ರಿಪೋರ್ಟ್ ಅಲ್ಲಿ ಹೇಳಿದ ಹಾಗೆ ಪವರ್ ಬ್ಯಾಂಕ್ ಮೇಲೆ ಶ್ರೀಲಂಕಾದ ಹೆಸರಿದೆ ಅನ್ನುವಂಥದ್ದು. ಅದು ಡ್ರಗ್ಸ್ಗೆ ಸಾಕ್ಷಿ ಆಗುವ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ? ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂತ ಹೆಸರಿದ್ದ ತಕ್ಷಣ ಅದುವೇ ಸಾಕ್ಷಿ ಆಗತ್ತಾ? ನವಿತಾ, ಪ್ರಮುಖವಾಗಿ ಇಲ್ಲಿ ಪೊಲೀಸರ ತನಿಖೆ ವೇಳೆ ಬಯಲಾಗಿರುವಂತಹದ್ದು ಶ್ರೀಲಂಕಾದಲ್ಲಿರುವಂತಹ ಕೊಲಂಬೋದ ಕ್ಯಾಸಿನೋದಲ್ಲಿ ಕೆಲವೊಂದಷ್ಟು ಡ್ರಗ್ಸ್ಗಳನ್ನು ಇವರು ಪಡ್ಕೊಂತಿದ್ರು. ಯಾಕಂದ್ರೆ ಅಲ್ಲಿನ ಒಂದು ಪಾರ್ಟಿಗಳನ್ನು ಆಯೋಜನೆ ಮಾಡ್ತಿದ್ದಂತಹ ಒಂದು ಟೈಮ್ನಲ್ಲಿ ಅಲ್ಲಿಗೆ ಹೋದಂತಹ ಎಲ್ಲ ನಟಿಯರು ಕೂಡ ಅಷ್ಟೇ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಪೂರಕವಾದಂತಹ ಸಾಕ್ಷ್ಯಗಳು ಕೂಡ ಸಿಕ್ಕಿದೆ. ಅದಕ್ಕೆ ಸಂಬಂಧಿಸಿದಂತೆ ನಟಿ ಸಂಜನಾ ಅವರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ರು. ಸುಮಾರು 9 ದಿನಗಳ ಕಾಲ ಎನ್ಕ್ವೈರಿಯನ್ನು ಮಾಡಿದ್ರು. ಎನ್ಕ್ವೈರಿ ಟೈಮ್ನಲ್ಲಿ ಕೂಡ ಅಷ್ಟೇ ನಟಿ ಸಂಜನಾ ಹೌದು ಆ ಒಂದು ಕ್ಯಾಸಿನೋಗೆ ಹೋಗಿರುವಂತದ್ದು ನಿಜ, ಆದರೆ ಡ್ರಗ್ಸ್ ಅನ್ನ ನಾನು ಸೇವನೆ ಮಾಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಜೊತೆಗೆ ಅವರ ಮನೆಯಲ್ಲಿ ಸಿಕ್ಕಂತ ಒಂದು ಪವರ್ ಬ್ಯಾಂಕ್, ಯಾಕಂದ್ರೆ ಪವರ್ ಬ್ಯಾಂಕ್ ನ ಮೇಲೆ ಒಂದು ಲೇಬಲ್ ಕೂಡ ಇತ್ತು. ಆ ಒಂದು ಲೇಬಲ್ ಕೊಲಂಬೋದಲ್ಲಿರುವಂತಹ ಒಂದು ಕ್ಯಾಸಿನೋ ಹೆಸರೇನಿತ್ತು, ಆ ಒಂದು ಹೆಸರಿನ ಲೇಬಲ್ ಕೂಡ ಪತ್ತೆಯಾಗಿದೆ. ಅಂದ್ರೆ ಪವರ್ ಬ್ಯಾಂಕ್ ಮೇಲೆ ಲೇಬಲ್ ಇದ್ದಂತ ವೇಳೆಯಲ್ಲಿ ನಿಮ್ಗೆ ಆ ಒಂದು ಪವರ್ ಬ್ಯಾಂಕ್ ಅನ್ನು ಕೊಟ್ಟಂತವ್ರು ಯಾರು, ಪ್ರಮುಖವಾಗಿ ಈ ಒಂದು ಪವರ್ ಬ್ಯಾಂಕ್ ಯಾರ್ಯಾರಿಗೆ ಇಶ್ಯೂ ಆಗಿದೆ, ಇದನ್ನೇನಾದ್ರೂ ಒಂದು ಪ್ರಮುಖವಾಗಿ ಅಲ್ಲಿ ರೆಗ್ಯುಲರ್ ಆಗಿ ಹೋಗ್ತಿದ್ದಂಥವ್ರಿಗೆ ಏನಾದ್ರೂ ಈ ರೀತಿಯಾಗಿ ಪವರ್ ಬ್ಯಾಂಕ್ ಗಳನ್ನ ಕೊಡ್ತಿದ್ದಾರೆ. ಹೀಗೆ ಸಾಕಷ್ಟು ರೀತಿಯ ಅನುಮಾನಗಳು ಉದ್ಭವ ಆಗಿದೆ. ಇದೇ ಒಂದು ನಿಟ್ಟಿನಲ್ಲಿ ಬಹುತೇಕ ನಾಳೆ ಏನು ವಕೀಲರು ಸಂಜನಾ ಪರ ವಕಾಲತನ್ನು ವಹಿಸಿದಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಟಿ ಸಂಜನಾಗೆ ಎಫ್ಐಆರ್ ನಲ್ಲಿ ಹೆಸರಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಜಾಮೀನನ್ನು ಕೊಡಬೇಕು ಅಂತಾನೂ ಕೂಡ ಅವರು ತಮ್ಮ ಮಾತುಗಳನ್ನ ಹೇಳಿದ್ರು. ಆದ್ರೆ ಇದೆಲ್ಲವನ್ನೂ ಕೂಡ ಅಷ್ಟೇ ನಾಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲಿ ವಾದ ಮಂಡನೆ ಮಾಡ್ತಾರೆ. ಮನೆಯಲ್ಲಿ ಇಷ್ಟೊಂದು ಮೊಬೈಲ್ಗಳು ಸಿಕ್ಕಿದೆ, ಪ್ರತಿಯೊಂದು ಮೊಬೈಲ್ಗಳಲ್ಲಿ ಕೂಡ ಅಷ್ಟೇ ಸಿಮ್ಲೆಸ್ ಮೊಬೈಲ್ಗಳು ಅವೆಲ್ಲವೂ. ಜೊತೆಗೆ ಒಂದಷ್ಟು ಐಪ್ಯಾಡ್ ಸಿಕ್ಕಿದೆ, ಐಪ್ಯಾಡ್ ಅಲ್ಲೂ ಕೂಡ ಅಷ್ಟೇ ಯಾವುದೇ ಸಿಮ್ ಇರಲಿಲ್ಲ. ಜೊತೆಗೆ ಮನೆಯಲ್ಲಿ ಸಿಕ್ಕಂತ 5 ಮೊಬೈಲ್ಗಳಲ್ಲಿ ಕೂಡ ಸಿಮ್ಗಳು ಇಲ್ಲದೆ ಇರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ನಟಿ ಸಂಜನಾ ಮೊಬೈಲ್ ನಲ್ಲಿ ಕೂಡ ಅಷ್ಟೇ ಕೆಲವೊಂದಷ್ಟು ಡೇಟಾ ಡಿಲೀಟ್ ಆಗಿದ್ದು, ಅದನ್ನು ಕೂಡ ಈಗಾಗಲೇ ರಿಟ್ರೈವ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಐಫೋನ್ ಮತ್ತು OnePlus ನಲ್ಲಿರುವಂತಹ ಡೇಟಾ ಇದುವರೆಗೂ ಕೂಡ ರಿಟ್ರೀವ್ ಮಾಡೋಕೆ ಆಗಿಲ್ಲ, ಯಾಕಂದ್ರೆ ಅದರ ತಂತ್ರಜ್ಞಾನ ಇಲ್ಲದ ಕಾರಣಕ್ಕೋಸ್ಕರ ಆಗಿಲ್ಲ. ಉಳಿದಂತೆ ಸ್ಯಾಮ್ಸಂಗ್ ನ ಮೊಬೈಲ್ ನಲ್ಲಿರುವಂತಹ ಒಂದು ಡೇಟಾವನ್ನು ರಿಟ್ರೈವ್ ಮಾಡಿ ಅದನ್ನು ಕೂಡ ನಾಳೆ ಸಾಕ್ಷಿಯ ರೂಪದಲ್ಲಿ ಕೋರ್ಟ್ ನ ಮುಂದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಂಡನೆ ಮಾಡಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.